MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕಾಂಗ್ರೆಸ್ನಲ್ಲಿ ಮುಂದುವರೆದ ಬದಲಾವಣೆಗಾಗಿ ಮಾತಿನ ಭರಾಟೆ. ಸಿದ್ದರಾಮಯ್ಯನವರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಅಂತ ಕಿಡಿಕಾರಿದ ಸಿಎಂ ಆಪ್ತರು. ಪಕ್ಷ ಕಟ್ಟುವುದಕ್ಕೆ ಎಲ್ಲರದ್ದೂ ಕೊಡುಗೆ ಇದೆ ಅಂತ ತಿರುಗೇಟು. ಇದೆಲ್ಲವನ್ನ ನೋಡೋಣ ಕುರ್ಚಿ ಕಿಚ್ಚು ನ್ಯೂಸ್ ಟಾಪ್ 9ನಲ್ಲಿ. ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದ್ರು ಕಾಂಗ್ರೆಸ್ನಲ್ಲಿ ನಾಯಕರ ಮಾತಿನ ಭರಾಟೆಗಳು ನಿಲ್ತಿಲ್ಲ. ಒಂದು ಕಡೆ ಸಿಎಂ ಪರ ಬ್ಯಾಟಿಂಗ್ ಶುರುವಾಗಿದ್ರೆ ಮತ್ತೊಂದು ಕಡೆ ಡಿಕೆ ಪರ ವರಸೆಯ ಬಾಣಗಳು ನುಗ್ಗಿ ಬರ್ತಿವೆ. ಇದೇ ಬೆಳವಣಿಗೆ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ಮೂರು ದಿನ ಒಂದು ಪ್ರವಾಸ, ಸಿಎಂ ಡಿಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ಮನೆಯಲ್ಲಿ ಕಿಚ್ಚೆಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಎದೆತಟ್ಟಿ ಹೇಳುತ್ತಿದ್ದಂತೆ ಆಪ್ತರಿಗೆ ಬಲ ಹೆಚ್ಚಿದಂತಾಗಿದೆ. ಹೀಗಾಗಿ ಸಿಎಂ ಪರ ಭರ್ಜರಿ ಬ್ಯಾಟಿಂಗ್ ಬೀಸುತ್ತಿರೋ ಆಪ್ತ ಸಚಿವ ಭೈರತಿ ಸುರೇಶ್ ಸಿದ್ದರಾಮಯ್ಯರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಅಂತ ತಿವಿದಿದ್ದಾರೆ. ಬೇರೆ ರಾಜಕಾರಣಿಗಳಿರುವಂಥ ಹಣ, ದುಡ್ಡು, ಆಸ್ತಿ ಇವ್ರ ಹತ್ರ ಯಾವುದೂ ಇಲ್ಲ ಅಂತ ಅವ್ರಿಗೂ ಗೊತ್ತು. ಅದನ್ನು ಹೊಟ್ಟೆವರಿಗೆ ಹೇಳ್ಕೊತಾರೆ, ಅದು ತಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ ಮೇಲೆ ಮುಗೀತಲ್ಲ, ಇನ್ನು ಚರ್ಚೆ ಯಾಕೆ ಅನ್ನೋದು ಸಿಎಂ ಆಪ್ತರ ಮಾತು. ಅಲ್ಲದೆ ಸಿಎಂ ಬದಲಾವಣೆ ಕೂಗೆಬ್ಬಿಸಿದವರಿಗೆ ನೇರ ಟಾಂಗ್ ಕೊಟ್ಟ ಮಹದೇವಪ್ಪ ಪಕ್ಷಕ್ಕೆ ಎಲ್ಲರದ್ದು ಕೊಡುಗೆ ಇದೆ ಅನ್ನೋ ಮೂಲಕ ಅಣೆಕಟ್ಟು ಕಟ್ಟೋದು ಹೇಗೆ ಅಂತ ಬಿಡಿಸಿ ಕುಟುಕಿದ್ದಾರೆ. ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲರೂ ಅಣೆಕಟ್ಟು ಕಟ್ಟೋದು. ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ? ಕಲ್ಲು, ಮಣ್ಣು, ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲ ಸೇರಿಸಿ ಹಾಕ್ತೀವಿ. ಹನಿ ಗೂಡಿದ್ರೆ ಹಳ್ಳಾತು. ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ. ಸಚಿವರೆಲ್ಲ ಸಿಎಂ ಸಿದ್ದರಾಮಯ್ಯರನ್ನ ಯಾರು ಟಚ್ ಮಾಡೋದಕ್ಕೆ ಆಗೋದಿಲ್ಲ ಎಂಬ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ ಡಿಕೆ ಸುರೇಶ್ ಶಿವಕುಮಾರ್ಗೆ ಆತುರವಿಲ್ಲ, ಬಲಾಬಲ ಪ್ರದರ್ಶನ ಮಾಡುವ ಅಗತ್ಯವೂ ಇಲ್ಲ ಎಂದಿದ್ದಾರೆ. ಶಿವಕುಮಾರು ಆತುರದಲ್ಲಿಲ್ಲ, ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಈ ರಾಜಕೀಯದ ಮಧ್ಯೆ ದಿನಕ್ಕೊಬ್ಬರು ಶ್ರೀಗಳು ಎಂಟ್ರಿ ಕೊಡ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿರೋ ಕುರುಬ ಸಮುದಾಯದ ಈಶ್ವರಾನಂದಪುರಿ ಸ್ವಾಮೀಜಿ 5 ವರ್ಷ ಸಿಎಂ ಆಗಿರ್ಬೇಕು ಎಂಬ ಕಾನೂನು ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಯಾಕೊಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ? ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂಥ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂಥವರು 5 ವರ್ಷ ಪೂರ್ಣಾವಧಿಗಿರುವಂಥ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ. ಇನ್ನು ಶಾಸಕರ ಮನಸ್ಸು ಕದಲಿದ್ರೆ ಸಿಎಂ ಬದಲಾವಣೆ ಖಚಿತ ಅಂತ ಹಾವೇರಿ ಮೈಲಾರ ಲಿಂಗೇಶ್ವರನ ಕಾರ್ಣಿಕ ನುಡಿಯನ್ನ ವಿಶ್ಲೇಷಣೆ ಮಾಡಲಾಗ್ತಿದೆ. ಮೈಲಾರ ಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ಡಿಕೆಗೆ ಸಿಎಂ ಆಗುವ ಯೋಗ ಇದೆ ಅಂದಿದ್ದಾರೆ. ಈ ನಮ್ಮ ಕಾರ್ಣಿಕದ ಅರ್ಥ ಆಗಿದೆ, ತುಂಬಿದ ಕೊಡಪ್ಪನ ತುಳಿಕಿತಿಲ್ಲ ಅಂದ್ರೆ ಮನಸ್ಸನ್ನ ಏರುಪೇರು ಮಾಡ್ಕೊಂಡಾಗ ಮಾತ್ರ. ಎಲ್ಲರೂ ಹೊಂದಾಣಿಕೆಯಿಂದ ಹೋದಾಗ ಅದು ಒಳ್ಳೇದಾಗಿ ಆಗ್ತದೆ. ತುಂಬಿದ ಕೊಡಪ್ಪ ಅಂತಾನೆ ಸಿಎಂ ಆಗ ಅಂತ ಯೋಗ ಅವ್ರಿಗೆ ಇದೆ, ಆಗ್ಲಿ. ಸಿಎಂ ಆಪ್ತರು ನೋವೇ ಬದಲಾವಣೆ ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಆಪ್ತರು ಮಳೆ ಬರುತ್ತೆ, ಉತ್ತಮ ಬೆಳೆಯಾಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ನುಡಿಯುತ್ತಿರೋ ಭವಿಷ್ಯಕ್ಕೆ ಬದ್ಧರಾಗಿದ್ದು ಕ್ರಾಂತಿ ಗ್ಯಾರಂಟಿ ಅಂತಿದ್ದಾರೆ. ನವೆಂಬರ್ನಲ್ಲಿ ಕ್ರಾಂತಿ, ಮಹಾಕ್ರಾಂತಿ ಏನಾಗ್ತದೋ ಕಾದ್ ನೋಡಿ. ಯುದ್ಧ ಪ್ರಾರಂಭ ಆಗಿದೆ ಆಡಳಿತ ಪಕ್ಷದಲ್ಲಿ, ರಾಜ್ಯದಲ್ಲಿ. ಇದು ಯಾರ್ಯಾರಿಗೆ ಇದಕ್ಕೆ ಬಲಿ ತಗೊಳ್ತದೆ ಎಲ್ಲವೂ ಕೂಡ ಬರೋದ್ರಿಂದ ನೀವು ಕಾದ್ ನೋಡಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.